1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗವು ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಚಂಪಾರಣ್ಯದಲ್ಲಿ ಮೊದಲ ಸತ್ಯಾಗ್ರಹವು ನಡೆಯಿತು. ಇನ್ನೊಂಥರ ಪ್ರಶ್ನೆ ಕೇಳ್ತಾರೆ, ಚಂಪಾರಣ್ಯ ಸತ್ಯಾಗ್ರಹವು ಯಾವಾಗ ನಡೆಯಿತು? ಆಗ ನೀವು 1917ರಲ್ಲಿ ನಡೆಯಿತು. ಇನ್ನೊಂಥರ, ಚಂಪಾರಣ್ಯ ಸತ್ಯಾಗ್ರಹವು ಯಾವ ರಾಜ್ಯದಲ್ಲಿ ನಡೆಯಿತು? ಯಾವ ರಾಜ್ಯ? ಬಿಹಾರದಲ್ಲಿ ನಡೆಯಿತು. ಮುಸ್ಲಿಂ ಲೀಗ್ ಪ್ರಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1940ರಲ್ಲಿ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟರು. ಯಾರು? ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟರು. ಹಾಗಾದರೆ ಈ 1940ರ ಮುಸ್ಲಿಂ ಲೀಗ್ ಎಲ್ಲಿ ನಡೆಯಿತು ಬೇಕಲ್ವಾ? ಲಾಹೋರ್ನಲ್ಲಿ 1900ರಲ್ಲಿ ನಡೆದಂತಹ ಮುಸ್ಲಿಂ ಲೀಗ್ನ ಸಭೆಯಲ್ಲಿ ಈ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಡಲಾಯಿತು. ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್. ಇವರಿಬ್ಬರೂ ಕೂಡ ಹೋಮ್ ರೂಲ್ ಲೀಗ್ನ ಸ್ಥಾಪಕರಾಗಿದ್ದಾರೆ. ಎಕ್ಸಾಮಲ್ಲಿ ಎ ಅಥವಾ ಬಿ ಅಂತ ಕೊಡ್ತಾರೆ. ಸಿ ಡಿ ಹಾಕಿದರೆ ತಪ್ಪಾಗುತ್ತೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಎ ಅಥವಾ ಬಿ ಯಾವುದಾದ್ರೂ ಒಂದಕ್ಕೆ ಸರಿ ಹಾಕಿದರೆ ನಿಮಗೆ 1 ಅಂಕವನ್ನು ಕೊಡಲಾಗುತ್ತದೆ. ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಎಲ್ಲಿ ಕೈಗೊಂಡಿತು? ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಲಾಹೋರ್ನಲ್ಲಿ ಕೈಗೊಂಡಿತು. ಹಾಗಾದರೆ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಈ ಪೂರ್ಣ ಸ್ವರಾಜ್ಯವನ್ನು ಕೈಗೊಂಡಂತಹ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷ ನಡೆಯಿತು? 1929ರಲ್ಲಿ. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ? ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಇದನ್ನು ಕರಿತೇವೆ. ಪೂನಾ ಒಪ್ಪಂದವು ಯಾರ ನಡುವೆ ನಡೆಯಿತು? ಪೂನಾ ಒಪ್ಪಂದವು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಜರುಗಿತು. ಬ್ರಿಟಿಷರಿಂದ ತರಬೇತಿ ಹೊಂದಿದ್ದಂತಹ ಸುಭಾಷ್ ಚಂದ್ರ ಬೋಸರ INA ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಸುಭಾಷ್ ಚಂದ್ರ ಬೋಸರು ಒಂದು ಸೈನ್ಯವನ್ನು ಕಟ್ಟಿದ್ದರು. ಆ ಸೈನ್ಯದ ಹೆಸರು INA. ಇದಕ್ಕೆ ಬ್ರಿಟಿಷರು ತರಬೇತಿಯನ್ನು ಕೊಟ್ಟಿದ್ದರು. ಈ ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಸಿಂಗಾಪುರದಲ್ಲಿ ಇದ್ದರು. ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸ್ರಾಯನ್ನು ಭೇಟಿ ಮಾಡಿದರು? ಕ್ರಿಪ್ಸ್ ರಾಯಭಾರಿಗಳು ಭಾರತದ ಯಾವ ವೈಸ್ರಾಯನ್ನು ಭೇಟಿ ಮಾಡಿದರು ಎಂದರೆ ಲಾರ್ಡ್ ಲಿನ್ಲಿತ್ಗೋ. 1942ರಲ್ಲಿ ಇದ್ದಂತಹ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೋ ಅನ್ನು ಕ್ರಿಪ್ಸ್ನ ರಾಯಭಾರಿಗಳು ಭೇಟಿ ಮಾಡಿದರು. ಭಾರತವು ಸ್ವಾತಂತ್ರ್ಯ ಪಡೆಯುವ ಕಾಲದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬಂದಂತಹ ಸಮಯದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಕ್ಲಿಮೆಂಟ್ ಅಟ್ಲಿ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಯಾರು ನೀಡಿದರು? ಜೈ ಜವಾನ್ ಜೈ ಕಿಸಾನ್ ಎಂಬುದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದ್ದರು. ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯ ಎಂದು ಹೇಳಲಾಗುವ ತಕ್ಷಶಿಲಾ ಈಗ ಎಲ್ಲಿದೆ? ತಕ್ಷಶಿಲಾ ಇದು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯ. ನೆನಪಿಟ್ಟುಕೊಳ್ಳಿ, ತಕ್ಷಶಿಲಾ ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯ. ಹಾಗಾದರೆ ಅಟ್ ಪ್ರೆಸೆಂಟ್ ಈಗ ಈ ತಕ್ಷಶಿಲಾ
ಯಾವ ದೇಶದಲ್ಲಿದೆ? ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಎರಡನೇ ಪುಲಕೇಶಿಯು ಯಾವಾಗ ರಾಜ್ಯವಾಳುತ್ತಿದ್ದನು? ಎರಡನೇ ಪುಲಕೇಶಿಯ ಕಾಲ ಯಾವುದು? ಯಾವುದು? 7ನೇ ಶತಮಾನದ ಆರಂಭದಲ್ಲಿ ರಾಜ್ಯವಾಳುತ್ತಿದ್ದನು. 1767ರಿಂದ 1769ರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಮೊದಲನೇ ಮೈಸೂರು ಯುದ್ಧವು 1767ರಿಂದ 1769ರವರೆಗೆ ನಡೆಯಿತು. ಇದರಲ್ಲಿ ಹೋರಾಡಿದವರು ಹೈದರ್ ಅಲಿ ಮತ್ತು ಬ್ರಿಟಿಷರ ವಿರುದ್ಧ. ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸಿ ಹಿಡಿಂಬೆಯನ್ನು ಕೊಂದನೆಂದು ಹೇಳಲಾಗಿದೆ? ಭೀಮ ಹಿಡಿಂಬೆಯನ್ನು ಕೊಂದಿರುವ ಸ್ಥಳ ಹಂಪೆ ಎಂದು ಹೇಳಲಾಗಿದೆ. ನೃಪತುಂಗನು ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಕವಿರಾಜ ಮಾರ್ಗ. ಕನ್ನಡದ ಕವಿ ಪಂಪನು ಒಬ್ಬ ಜೈನ ಮತಸ್ಥನಾಗಿದ್ದನು. ಕೆಳಗಿನ ಯಾವುದು ದ್ರಾವಿಡ ಭಾಷೆಯಲ್ಲ? ಕನ್ನಡ, ಮರಾಠಿ, ತೆಲುಗು, ತಮಿಳು. ಈ 4ರಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಮರಾಠಿ ದ್ರಾವಿಡ ಭಾಷೆ ಅಲ್ಲ. ಕರ್ನಾಟಕದ ಕೆಳಗಿನ ಯಾವ ನಗರವು ಈ ಹಿಂದೆ ಚಾಳುಕ್ಯರ ರಾಜಧಾನಿಯಾಗಿತ್ತು? ಚಾಳುಕ್ಯರ ರಾಜಧಾನಿಯಾಗಿದ್ದ ಕರ್ನಾಟಕದ ನಗರ ಬಸವಕಲ್ಯಾಣ. ಕೂಡಲ ಸಂಗಮವು ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ? ಈ ಕೆಳಗಿನ ಯಾವ ನದಿಗಳ ಸಂಗಮವನ್ನು ನಾವು ಕೂಡಲ ಸಂಗಮ ಎಂದು ಕರೆಯುತ್ತೇವೆ? ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮವನ್ನು. ತೋಡಾ ಪಂಗಡದ ಜನರು ಯಾವ ಪ್ರದೇಶದಲ್ಲಿ ವಾಸಿಸುತ್ತಾರೆ? ತೋಡಾ ಪಂಗಡದವರು ತಮಿಳುನಾಡಿನ ನೀಲಗಿರಿ ಪ್ರದೇಶದಲ್ಲಿ ಕಂಡುಬರುತ್ತಾರೆ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 30 ಜಿಲ್ಲೆಗಳು. ಹಾಗಾದರೆ ಭಾರತದಲ್ಲಿರುವ ರಾಜ್ಯಗಳು ಎಷ್ಟು? 28 ರಾಜ್ಯಗಳು. ಕರ್ನಾಟಕದಲ್ಲಿ 30 ಜಿಲ್ಲೆಗಳು. ಕರ್ನಾಟಕದಲ್ಲಿ ಅತಿದೊಡ್ಡ ಶಾಖ ವಿದ್ಯುಚ್ಛಕ್ತಿ ಕೇಂದ್ರವು ಎಲ್ಲಿದೆ? ಅತಿದೊಡ್ಡ ಶಾಖ ವಿದ್ಯುಚ್ಛಕ್ತಿ ಕೇಂದ್ರ ಎಲ್ಲಿದೆ? ರಾಯಚೂರಿನಲ್ಲಿ ಕಂಡುಬರುತ್ತದೆ. ಬಸವೇಶ್ವರರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಈ ಕೆಳಗಿನ ಯಾರು ಬಸವೇಶ್ವರರ ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ? ಅಲ್ಲಮ ಪ್ರಭು ಬಸವೇಶ್ವರರ ಆಧ್ಯಾತ್ಮಿಕ ಗುರು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಿದ್ರಾಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿ ಇವೆ? ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ನಿದ್ರಾಬುದ್ಧ ಬೆಟ್ಟಗಳು? ಯಾದಗಿರಿ. ಕಲಬುರಗಿಯಲ್ಲಿರುವ ಮುಸ್ಲಿಮರ ಪ್ರಸಿದ್ಧ ಪ್ರಾರ್ಥನಾ ಸ್ಥಳ ಯಾವುದು? ನಿಜಾಮುದ್ದೀನ್ ಔಲಿಯಾರ ಗೋರಿ, ಸಲೀಂ ಚಿಸ್ತಿಯವರ ದರ್ಗಾ, ಜಾಮಿಯಾ ಮಸೀದಿ ಯಾವುದೂ ಅಲ್ಲ. ಮುಸ್ಲಿಮರ ಪ್ರಸಿದ್ಧ ಸ್ಥಳ ಜಾಮಿಯಾ ಮಸೀದಿ. ಇದು ಕಲಬುರಗಿಯಲ್ಲಿ ಕಂಡುಬರುತ್ತದೆ. ಮಲ್ಲಿಕಾಯಿ ಮೈದಾನ ಎಂಬ ಪ್ರಸಿದ್ಧ ತೋಪು ಅಥವಾ ಪಿರಂಗಿ ಇದನ್ನು ಎಲ್ಲಿಡಲಾಗಿದೆ? ಮಲ್ಲಿಕಾಯಿ ಮೈದಾನದಲ್ಲಿ ಒಂದು ಪಿರಂಗಿಯನ್ನು ಇಡಲಾಗಿದೆ. ಆ ಪಿರಂಗಿಯನ್ನು ನಾವು ವಿಜಯಪುರದ ಕೋಟೆಯಲ್ಲಿ ಇಡಲಾಗಿದೆ.
ಹಾಗಾದರೆ ಈ ಪಿರಂಗಿಯ ತುದಿಯು ಯಾವ ರೀತಿ ಇದೆ? ಈ ಪಿರಂಗಿಯ ತುದಿಯು ಸಿಂಹದ ಮುಖದಂತಿದೆ. ಈ ಪಿರಂಗಿಯ ತುದಿ. ಮಹಮ್ಮದ್ ಗವಾನ್ರ ಪ್ರಸಿದ್ಧವಾದಂತಹ ಮದರಸ ಎಲ್ಲಿದೆ? ಮಹಮ್ಮದ್ ಗವಾನರ ಮದರಸ ಬೀದರ್ನಲ್ಲಿದೆ. ಪ್ರಸ್ತುತ ಇದನ್ನು ಶಿಕ್ಷಣಕ್ಕಾಗಿ ಮೀನ್ಸ್ ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? ಸಾಸಿವೆ ಗಿಡದಲ್ಲಿರುವಂತಹ ಹೂವು ಯಾವ ಕಲರ್ ಇರುತ್ತೆ? ಹಳದಿ ಬಣ್ಣದಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯವಾಗಿದೆ? ಕಪ್ಪು ಮಣ್ಣು ಹತ್ತಿ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯವಾಗಿದೆ. ಬಿಳಿ ಕ್ರಾಂತಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಬಿಳಿ ಕ್ರಾಂತಿ ಕಾರ್ಯಕ್ರಮವು ಹಾಲಿನ ಹೆಚ್ಚು ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಈ ಬಿಳಿ ಕ್ರಾಂತಿ ಸಂಬಂಧಿಸಿದೆ. ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ನಿಂಬೆ ಗಿಡದ ಹೂವಿನ ಬಣ್ಣ ಯಾವ ಥರ ಇರುತ್ತೆ ಅಂದರೆ ಅದು ಬಿಳಿ ಕಲರ್ ಇರುತ್ತೆ. ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ? ಹರಳಿ ಗಿಡ, ಸೇಬು, ನಿಂಬೆ ಗಿಡ, ಹಾಗಲಕಾಯಿ ಗಿಡ. ನಿಂಬೆ ಗಿಡವು ಮುಳ್ಳುಗಳನ್ನು ಒಳಗೊಂಡಿರುತ್ತದೆ. ಕೆಳಗಿನ ಯಾವುದನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಪಪ್ಪಾಯಿ, ಹರಳೆ, ಬಾಳೆ, ಮರಸೇಬು. ನೋಡಿ, ಇದರಲ್ಲಿ ಪಪ್ಪಾಯಿ, ಹರಳೆ ಮತ್ತು ಮರಸೇಬುಗಳನ್ನು ಬೀಜಗಳಿಂದ ಬೆಳೀತಾರೆ. ಆದರೆ ಈ ಬಾಳೆಯನ್ನು ಬೀಜಗಳಿಂದ ಬೆಳೆಯಲ್ಲ. ಯಾಕೆಂದರೆ ಬಾಳೆಯ ಗಿಡದ ಕಂದನ್ನು ಕತ್ತರಿಸಿ ಅದನ್ನೇ ಭೂಮಿಯಲ್ಲಿ ಉಳುತ್ತಾರೆ. ಅದು ಗಿಡವಾಗಿ ಬೆಳೆಯುತ್ತದೆ. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವಾಗ ಹೆಸರಿಸಲಾಯಿತು? ಮೈಸೂರು ರಾಜ್ಯನ ಕರ್ನಾಟಕ ಅಂತ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಹೆಸರಿಸಲಾಯಿತು. ಇದಕ್ಕೂ ಮುಂಚೆ ವಿಶಾಲವಾದ ಮೈಸೂರು ಯಾವಾಗ ಸ್ಥಾಪನೆ ಆಯಿತು ಅಂದರೆ ನವೆಂಬರ್ 1, 1956ರಂದು ವಿಶಾಲವಾದ ಮೈಸೂರು ಸ್ಥಾಪಿತವಾಯಿತು. ಮೈಸೂರು ರಾಜ್ಯ. ಕೆಳಗಿನ ಯಾವ ವರ್ಷದಲ್ಲಿ ಕರ್ನಾಟಕ ಏಕೀಕರಣವಾಯಿತು? ಕರ್ನಾಟಕ ಏಕೀಕರಣವಾಯಿತು ಅಂದರೆ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು ಅಂದರೂ ಕೂಡ ಅದೇ. ಆದ ವರ್ಷ ಯಾವುದಪ್ಪ ಅಂದರೆ 1956 ನವೆಂಬರ್ 1ರಂದು ಕರ್ನಾಟಕದ ಏಕೀಕರಣವಾಯಿತು. ಅಂದರೆ ವಿಶಾಲವಾದ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಇದನ್ನು ನವೆಂಬರ್ 1, 1973ರಂದು ಕರ್ನಾಟಕ ಎಂದು, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಾಗ ಇದ್ದಂತಹ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಅವರು ದೇವರಾಜ ಅರಸು ಅವರು. ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯರು ಯಾರು? ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಮತ್ತು ಇವರು ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ಪಡೆದರು ಅಂತ ಪ್ರಶ್ನೆ ಕೇಳ್ಬೋದು. ಯಾಕೆ ಅಂದರೆ ಇವರು ಪ್ರಥಮ ಭಾರತೀಯರಾಗಿದ್ದಾರೆ, ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯರಾಗಿದ್ದಾರೆ. ಹಾಗಾಗಿ ಇವರು ನೊಬೆಲ್ ಪ್ರಶಸ್ತಿ ಪಡೆದ ಇಸ್ವಿ ಯಾವುದು ಅಂತ ಕೇಳ್ಬೋದು. ಇಸ್ವಿ ಯಾವುದು ಅಂತ ಕೇಳಿದರೆ 1913ರಲ್ಲಿ ಪಡೆದರು. ಯಾವುದಕ್ಕೆ ಪಡೆದರು? ನೊಬೆಲ್ ಪ್ರಶಸ್ತಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾವುದಕ್ಕೆ ಪಡೆದರು ಅಂದರೆ ಸಾಹಿತ್ಯಕ್ಕೆ. ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಆಗಿದ್ದಾರೆ. ಇದನ್ನು ನೆನಪಿಟ್ಕೊಳ್ಳಿ. ಬಂಡಾಯ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಬಂಡಾಯ ಚಳುವಳಿ ಈ ಕೆಳಗಿನ ಅವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಯಾವುದಕ್ಕೆ ಅಂದರೆ ಸಾಹಿತ್ಯಕ್ಕೆ ಸಂಬಂಧಿಸಿದೆ. ಬಾಹ್ಯ ರೇಖೆಗಳು ಏನನ್ನು ತೋರಿಸುತ್ತವೆ? ಕ್ವಶನ್ ಈಸ್ ಟ್ವಿಸ್ಟ್. ಬಾಹ್ಯ ರೇಖೆಗಳು ಯಾವುದನ್ನೂ ತೋರಿಸುವುದಿಲ್ಲ. ಈ ಮೇಲಿನ ಯಾವುದನ್ನೂ ತೋರಿಸುತ್ತಿಲ್ಲ.
ಇಂಥ ಪ್ರಶ್ನೆಗಳು ಕೂಡ ಎಕ್ಸಾಮಲ್ಲಿ ಇರ್ತವೆ. ಹಾಗಾಗಿ ನಾನು ಈ ಪ್ರಶ್ನೆನ ಇಲ್ಲಿ ಹಾಕಿದ್ದೀನಿ. ಇನ್ನು ಸಮನಾಗಿ ಮಳೆ ಬೀಳುವ ಸ್ಥಳಗಳನ್ನು ಏನೆಂದು ಕರೆಯುತ್ತಾರೆ? ಸಮನಾಗಿ ಮಳೆ ಬೀಳುವ ಸ್ಥಳಗಳನ್ನು ಐಸೋಹೈಟ್ಸ್, ISOHYTES, ಐಸೋಹೈಟ್ಸ್ ಎಂದು ಕರೆಯುತ್ತಾರೆ. ಇನ್ನು ಒಂದೇ ಉಷ್ಣತೆಯನ್ನು ಹೊಂದಿರುವ ಸ್ಥಳಗಳನ್ನು ಏನೆಂದು ಕರೆಯುತ್ತಾರೆ? ಒಂದೇ ಉಷ್ಣತೆಯನ್ನು ಹೊಂದಿರುವ ಸ್ಥಳಗಳನ್ನು ಐಸೋಥರ್ಮ್ಸ್ ಎಂದು ಕರೆಯುತ್ತಾರೆ. ISOTHERMS, ಐಸೋಥರ್ಮ್ಸ್ ಎಂದು ಕರೆಯುತ್ತಾರೆ. ಕೆಳಗಿನ ಯಾವ ಸಾಗರವು ಏಷ್ಯಾ ಮತ್ತು ಅಮೆರಿಕದ ತೀರಗಳನ್ನು ಮುಟ್ಟುತ್ತದೆ? ಅಂದರೆ ಇದು ಕೆಳಗಿನ ಯಾವ ಮಹಾಸಾಗರವು ಏಷ್ಯಾ ಖಂಡದ ಭೂಭಾಗವನ್ನು ಟಚ್ ಮಾಡ್ತದ ಮತ್ತು ಅಮೇರಿಕಾ ಖಂಡದ ಭೂಭಾಗವನ್ನು ಟಚ್ ಮಾಡ್ತದ? ಅಂತಹ ಮಹಾಸಾಗರ ಯಾವುದು? ಯಾವುದು ಅಂದರೆ ಅದು ಪೆಸಿಫಿಕ್ ಮಹಾಸಾಗರ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು? ನಮ್ಮ ಭಾರತದ ಅತ್ಯಂತ ದೊಡ್ಡದಾದ ಗುಮ್ಮಟ ಗೋಲ ಗುಮ್ಮಟ. ಈ ಗೋಲ ಗುಮ್ಮಟ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕು? ಗೋಲ ಗುಮ್ಮಟವು ವಿಜಯಪುರ ಜಿಲ್ಲೆಯಲ್ಲಿದೆ. ವಿಜಯಪುರ ಜಿಲ್ಲೆಯಲ್ಲಿದೆ. ಹಾಗಾದರೆ ಈ ಗೋಲ ಗುಮ್ಮಟ ಏನು? ಇದು ಒಂದು ಸಮಾಧಿ ರೀ. ಈ ಗೋಲ ಗುಮ್ಮಟವು ಒಂದು ಸಮಾಧಿಯಾಗಿದೆ. ಹಾಗಾದರೆ ಈ ಗೋಲ ಗುಮ್ಮಟ ಯಾರ ಸಮಾಧಿಯಾಗಿದೆ? ಈ ಗೋಲ ಗುಮ್ಮಟವು ಮಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿಯ ಹೆಸರು ಏನು? ಗಂಡ. ರಾಣಿ ಚೆನ್ನಮ್ಮಳ ಪತಿಯ ಹೆಸರು ಏನು? ಪತಿಯ ಹೆಸರು ಮಲ್ಲಸರ್ಜಾ. ಹಾಗಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಎಲ್ಲಿ? ಅಂದರೆ ರೀಸೆಂಟಾಗಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದರು ಅಂದರೆ ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹುಟ್ಟಿದರು. ನೋಡಿ ಇಲ್ಲಿ ಪ್ರಶ್ನೆ ಯಾವ ರೀತಿ ಟ್ವಿಸ್ಟ್ ಇದೆ ಅಂದರೆ ಇದು ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವುದು ಯಾವುದಕ್ಕೆ? ಪ್ರಶ್ನೆಯನ್ನು ನೀಟಾಗಿ ತಿಳ್ಕೊಳ್ಳಿ. ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವುದು ಯಾವುದಕ್ಕೆ? ಸರಿಯಾದ ಉತ್ತರ ಅಂದರೆ ಅದು ಕಿತ್ತೂರಿಗೆ ಸಂಬಂಧಿಸಿದ್ದಾರೆ. ನಾನು ಈ ಪ್ರಶ್ನೆ ಯಾಕೆ ಒತ್ತಿ ಹೇಳಿದೆ ಅಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಎಲ್ಲಿ? ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಬೆಳಗಾವಿಯಲ್ಲಿ. ಇದನ್ನು ಆಗ ಹಿಂದೆ ಅಂತ ಕರಿತಿದ್ರು, ಬೆಳಗಾವಿಯನ್ನು ಕಿತ್ತೂರು ಅಂತ ಕರಿತಿದ್ರು. ಕಿತ್ತೂರು ಸಾಮ್ರಾಜ್ಯ ಈಗ ಬೆಳಗಾವಿ ಆಗಿದೆ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಸಂಬಂಧಿಸೋದು ಈಗಿನ ಬೆಳಗಾವಿಗಲ್ಲ, ಆಗಿನ ಕಿತ್ತೂರಿಗೆ. ಕಿತ್ತೂರು ಅಂತ ಆಪ್ಷನ್ ಇಲ್ಲ ಅಂದರೆ ಮಾತ್ರ ನೀವು ಬೆಳಗಾವಿ ಅಂತ ಹಾಕಬೇಕಾಗುತ್ತೆ. ಕಿತ್ತೂರು ಅಂತ ಆಪ್ಷನ್ ಇದ್ದರೆ ನೀವು ಕಿತ್ತೂರೇ ಹಾಕಬೇಕಾಗುತ್ತೆ. ಸಂಗೊಳ್ಳಿ ರಾಯಣ್ಣ ಅವರು ನಿಮಗೆ ಗೊತ್ತಿದೆ ಆಗಸ್ಟ್ 15, ಎಂಥ ವಿಚಿತ್ರ ಘಟನೆ ಅಂದರೆ ಇದು ಆಗಸ್ಟ್ 15, 1798 ಹುಟ್ಟಿದರು. ಹುಟ್ಟಿದ್ದು ಯಾವಾಗ ಸಂಗೊಳ್ಳಿ ರಾಯಣ್ಣ? ಆಗಸ್ಟ್ 15. ನೋಡಿ, ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಕೂಡ ಆಗಸ್ಟ್ 15. ಇನ್ನೂ ಒಂದು ವಿಚಿತ್ರ ಸಂಗತಿ ಎಂದರೆ ಸಂಗೊಳ್ಳಿ ರಾಯಣ್ಣ ಅವರು ಮರಣ ಹೊಂದಿದ್ದು ಯಾವಾಗ? ಜನವರಿ 26, 1831. ಏನು ಜನವರಿ 26 ಸ್ಪೆಷಲ್? ಗಣರಾಜ್ಯೋತ್ಸವ ದಿನ. ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನೋಡಿ, ಸಂಗೊಳ್ಳಿ ರಾಯಣ್ಣ ಹುಟ್ಟು ಸಾವಿನಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾದರೆ ಸಂಗೊಳ್ಳಿ ರಾಯಣ್ಣ ಅವರು ಮರಣ ಹೊಂದಿದ್ದು ಎಲ್ಲಿ? ಸಂಗೊಳ್ಳಿ ರಾಯಣ್ಣ ಅವರು ಮರಣ ಹೊಂದಿದ್ದು ನಂದಗಡದಲ್ಲಿ. 1924 ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಮಹಾತ್ಮ ಗಾಂಧೀಜಿಯವರು. ನೋಡಿ, ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಸಮ್ಮಿಟ್ ನಡೆಯಿತು. ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಕರ್ನಾಟಕದಲ್ಲಿ. ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಎಷ್ಟನೇ ಇಸವಿಯಲ್ಲಿ ಅಂತಲೂ ಪ್ರಶ್ನೆ ಕೇಳ್ತಾರೆ. 1924 ಅಂತ ನೆನಪಿಟ್ಕೋಬೇಕು. ಎಲ್ಲಿ? ಬೆಳಗಾವಿಯಲ್ಲಿ ಅಂತ ನೆನಪಿಟ್ಕೋಬೇಕು. ಕರ್ನಾಟಕ ಅಂತ ನೆನಪಿಟ್ಕೋಬೇಕು. ಮಹಾತ್ಮ ಗಾಂಧೀಜಿ ಅವರು ಅಂತ ನೆನಪಿಟ್ಟು.
ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತು. ಅದು 1924ರಲ್ಲಿ ನಡೆಯಿತು. ಅದು ಕರ್ನಾಟಕದಲ್ಲಿ ನಡೆದಿದೆ ಎಂಬುದೇ ವಿಶೇಷ. ಮುಂದಿನ ಪ್ರಶ್ನೆ, ಪ್ರಶಸ್ತಿ ವಿಜೇತ ಕುಸುಮ ಬಾಲೆ ಎಂಬ ಕನ್ನಡ ಕಾದಂಬರಿಯ ಕರ್ತೃ ಯಾರು? ಕುಸುಮ ಬಾಲೆಯನ್ನು ಬರೆದವರು ಯಾರು? ಕುಸುಮ ಬಾಲೆಯನ್ನು ಬರೆದವರು ದೇವನೂರು ಮಹಾದೇವ ಅವರು. ಕೆ ಹೆಬ್ಬಾರ್ ಅವರು ಕನ್ನಡದ ಒಬ್ಬ ಪ್ರಸಿದ್ಧ ಹೆಬ್ಬಾರ್ ಅವರು ಕನ್ನಡದ ಪ್ರಸಿದ್ಧ ಚಿತ್ರಕಾರರಾಗಿದ್ದಾರೆ. ಒಂದು ಟೆಸ್ಟ್ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದ ಭಾರತದ ಏಕಮಾತ್ರ ಕ್ರಿಕೆಟ್ ಆಟಗಾರ ಯಾರು? ನೋಡಿ, ಎಲ್ಲ ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಒಂದೇ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ, ಒಂದೇ ಒಂದು ಇನ್ನಿಂಗ್ಸಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅಂತಹ ವ್ಯಕ್ತಿ ಯಾರು? ಅಂತಹ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು? ಅನಿಲ್ ಕುಂಬ್ಳೆ ಅವರು. ಕರ್ನಾಟಕದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು ಯಾವಾಗ? ಕರ್ನಾಟಕದಲ್ಲಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆದದ್ದು 1985ರಲ್ಲಿ. 1985ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಕನ್ನಡ ಸಮ್ಮೇಳನವು ನಡೆಯಿತು. ಹಾಗಾದರೆ 1985ರಲ್ಲಿ ಕರ್ನಾಟಕದಲ್ಲಿ ಎಲ್ಲಿ, ಯಾವ ಸ್ಥಳದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆಯಿತು? ಯಾವ ಸ್ಥಳದಲ್ಲಿ? ಮೈಸೂರಿನಲ್ಲಿ. 1985ರಲ್ಲಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ನಡೆಯಿತು. ನೋಡಿ, ವಿಶ್ವ ಕನ್ನಡ ಸಮ್ಮೇಳನ ಬೇರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಬೇರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಬಂದರೆ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು 1915ರಲ್ಲಿ ಬೆಂಗಳೂರಿನಲ್ಲಿ. ಅಧ್ಯಕ್ಷತೆ ವಹಿಸಿದ್ದವರು ಎಚ್ ವಿ ನಂಜುಂಡಯ್ಯನವರು. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಸಾಹಿತ್ಯ ಸಮ್ಮೇಳನ ಬೇರೆ, ವಿಶ್ವ ಕನ್ನಡ ಸಮ್ಮೇಳನ ಬೇರೆ. ವಿಶ್ವ ಕನ್ನಡ ಸಮ್ಮೇಳನ 1985ರಲ್ಲಿ ಮೊದಲ ಬಾರಿಗೆ ಮೈಸೂರಿನಲ್ಲಿ ನಡೆಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆಯಿತು. ಡೋಂಟ್ ಕನ್ಫ್ಯೂಸ್. ಇವೆರಡರಲ್ಲಿ ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ, ಹಂಗಾಗಿ ಇವೆರಡನ್ನು ಜೊತೆಗೆ ಹೇಳಿದ್ದೀನಿ ನಾನು. ಶಿಶುನಾಳ ಶರೀಫರಿಗೆ ಸಂಬಂಧಿಸಿರುವ ಈಗಿನ ಜಿಲ್ಲೆ ಯಾವುದು? ಶಿಶುನಾಳ ಶರೀಫ್ ಅವರು ಈಗಿನ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದರೆ. ಶಿಗ್ಗಾವಿ ಕೇಳಿರ್ಬೋದು ನೀವು. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಜನಿಸಿದವರು ಶಿಶುನಾಳ ಶರೀಫ್ ಅವರು. ಈ ಕೆಳಗಿನ ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ? ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವಾಲಯ ಶೃಂಗೇರಿಯಲ್ಲಿದೆ. ಶೃಂಗೇರಿ. ಕನ್ನಡ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ? ಕನ್ನಡ ವಿಶ್ವವಿದ್ಯಾಲಯ ಹಂಪೆ, ಧಾರವಾಡ, ಲಕ್ಕವಳ್ಳಿ, ಮೈಸೂರು. ಕನ್ನಡ ವಿಶ್ವವಿದ್ಯಾಲಯವು ಹಂಪಿಯಲ್ಲಿ ಕಂಡುಬರುತ್ತದೆ. ಈ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಯಾವಾಗ? 1991ರಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಸ್ಥಾಪನೆಯಾಯಿತು. ಈ ಕನ್ನಡ ವಿಶ್ವವಿದ್ಯಾನಿಲಯದ ಮೊಟ್ಟೋ ಏನು? ಮೊಟ್ಟೋ ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಇದರ ಮೊಟ್ಟೋ ಆಗಿದೆ. ಮೊಳಕಾಲ್ಮೂರು ಯಾವುದಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ಮೊಳಕಾಲ್ಮೂರು ಯಾವುದಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದೆ? ರೇಷ್ಮೆಗಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಯಾವ ವೈಸ್ರಾಯ್ ಕಾಲದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿತು? ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಗ್ನ ಕಾಲದಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿತು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟ ವರ್ಷ ಯಾವುದು? ಎಷ್ಟನೇ ಇಸವಿಯಲ್ಲಿ? 1905
11ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ಸ್ಥಳಾಂತರಿಸಲಾಯಿತು. ಅಲೆಕ್ಸಾಂಡರ್ನ ಭಾರತ ದಂಡಯಾತ್ರೆ ನಡೆದ ವರ್ಷ ಯಾವುದು? ಅಲೆಕ್ಸಾಂಡರ್ನ ಭಾರತದ ದಂಡಯಾತ್ರೆ ಕ್ರಿಸ್ತಪೂರ್ವ 327ರಿಂದ 326ರವರೆಗೆ ನಡೆಯಿತು. ಗೌತಮ ಬುದ್ಧನ ಮೂಲ ನಾಮ ಯಾವುದು ಅಥವಾ ಗೌತಮ ಬುದ್ಧನ ಮೂಲ ಹೆಸರೇನು? ಸರಿಯಾದ ಉತ್ತರ ಸಿದ್ಧಾರ್ಥ. ಹಾಗಾದರೆ ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು? ಗೌತಮ ಬುದ್ಧನು ಜನಿಸಿದ ಸ್ಥಳ ಲುಂಬಿನಿ. ಹಾಗಾದರೆ ಗೌತಮ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಯಾವುದು ಅಥವಾ ಮರಣ ಹೊಂದಿದ ಸ್ಥಳ ಯಾವುದು ಅಥವಾ ಹುತಾತ್ಮರಾದ ಸ್ಥಳ ಯಾವುದು? ಕುಶಿನಗರ. ಗೌತಮ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಕುಶಿನಗರ. ಗೌತಮ ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಕನಿಷ್ಕನ ಆಸ್ಥಾನದ ವೈದ್ಯ ಯಾರು? ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ವೈದ್ಯ ಯಾರು? ಚರಕ. ಹಾಗಾದರೆ ಕುಶಾಣರ ಶ್ರೇಷ್ಠ ದೊರೆ ಯಾರು? ಕುಶಾಣ ರಾಜವಂಶದ ಶ್ರೇಷ್ಠ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ವಾಸ್ಕೋಡಿಗಾಮನಿಗೆ ಸಂಬಂಧಿಸಿರುವುದು ಯಾವುದು? ಈ ಕೆಳಗಿನ ಯಾವುದಕ್ಕೆ ವಾಸ್ಕೋಡಿಗಾಮ ಸಂಬಂಧಿಸಿದ್ದಾನೆ? ವಾಸ್ಕೋಡಿಗಾಮನು ಪೋರ್ಚುಗಲ್ ದೇಶಕ್ಕೆ ಸಂಬಂಧಿಸಿದ್ದಾನೆ. ಇವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದು ಫೇಮಸ್ ಆದಂಥ ವ್ಯಕ್ತಿ. ಹಾಗಾದರೆ ಭಾರತದ ಯಾವ ಪ್ರದೇಶವನ್ನು ಇವನು ತಲುಪಿದನು ಅಂದರೆ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು. ವಾಸ್ಕೋಡಿಗಾಮನು ಕೇರಳದ ಕಲ್ಲಿಕೋಟೆಯನ್ನು ಯಾವ ವರ್ಷದಲ್ಲಿ ತಲುಪಿದನು? ಮೇ 20, 1498ರಲ್ಲಿ ವಾಸ್ಕೋಡಿಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು. ಕ್ಲಿಯೋಪಾತ್ರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಯಾವ ದೇಶಕ್ಕೆ ಸಂಬಂಧಿಸಿದ್ದಾಳೆ ಕ್ಲಿಯೋಪಾತ್ರ? ಕ್ಲಿಯೋಪಾತ್ರ ಈಜಿಪ್ಟ್ಗೆ ಸಂಬಂಧಿಸಿದ್ದಾಳೆ. ಇವಳು ಈಜಿಪ್ಟ್ನ ರಾಣಿಯಾಗಿದ್ದಳು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದದ ಸಮಯದಲ್ಲಿದ್ದಂತಹ ಪಾಕಿಸ್ತಾನದ ಅಧ್ಯಕ್ಷರು ಯಾರು? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದದ ಸಮಯದಲ್ಲಿದ್ದಂತಹ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್. ಹಾಗಾದರೆ ಈ ತಾಷ್ಕೆಂಟ್ ಒಪ್ಪಂದ ನಡೆದ ಇಸವಿ ಯಾವುದು? ತಾಷ್ಕೆಂಟ್ ಒಪ್ಪಂದವು 1966 ಜನವರಿ 10ರಂದು ತಾಷ್ಕೆಂಟ್ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜರುಗುತ್ತದೆ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇರುವುದು ಎಲ್ಲಿ? ಯಾವ ದೇಶದಲ್ಲಿ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಕಂಡುಬರುತ್ತದೆ? ಚೀನಾ ದೇಶದಲ್ಲಿ ಕಂಡುಬರುತ್ತದೆ. ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು? ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ K2 ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಾನೂ ಕರೀತಾರೆ. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಾಗಾದರೆ K2 ಎಷ್ಟು ಎತ್ತರವಾಗಿದೆ? ಸಮುದ್ರ ಮಟ್ಟದಿಂದ ಈ K2 8611 ಮೀಟರ್ ಎತ್ತರವಿದೆ ಹಾಗೂ ಪ್ರಪಂಚದ 2ನೇ ಅತಿ ದೊಡ್ಡ ಶಿಖರವಾಗಿದೆ. ಭಾರತದ ಮೊದಲನೇ ಅತಿ ದೊಡ್ಡ ಶಿಖರವಾಗಿದೆ. ಇದು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವಂತಹ ಶ್ರೇಣಿಯಾಗಿದೆ. ಮಹಾಭಾರತದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ?
ಕುರುಕ್ಷೇತ್ರ ಯುದ್ಧವು ಈಗಿನ ಹರಿಯಾಣದಲ್ಲಿ ನಡೆಯಿತು. ಆಗ ಕುರುಕ್ಷೇತ್ರ ಅಂತ ಕರಿತಿದ್ರು ಅದನ್ನ, ಈಗ ಪ್ರೆಸೆಂಟ್ ಹರಿಯಾಣದಲ್ಲಿ ಆ ಸ್ಥಳ ಕಂಡುಬರುತ್ತದೆ. ಈ ಕುರುಕ್ಷೇತ್ರ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವೆ ಜರುಗಿತು. ಮಹಾಭಾರತ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು? ಮಹಾಭಾರತ ಯುದ್ಧವು 18 ದಿನಗಳವರೆಗೆ ನಡೆಯಿತು. ಈ ಯುದ್ಧ ನಡೆದ ಸ್ಥಳ ಯಾವುದು? ಹರಿಯಾಣ, ಈಗಿನ ಹರಿಯಾಣ. ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು ಯಾವ ಭಾಷೆಯಲ್ಲಿ? ಹಳೆಯ ಬೈಬಲ್ ಶಾಸನವನ್ನು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು? ಹೆಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು. ಕ್ರಿಸ್ತನು ಜನಿಸಿದ್ದು ಎಲ್ಲಿ? ಕ್ರಿಸ್ತನು ಜನಿಸಿದ್ದು ಬೆತ್ಲೆಹೇಮ್, ಜೆರುಸಲೇಂನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೇಮ್ನಲ್ಲಿ. ಹಾಗಾದರೆ ಕ್ರಿಸ್ತ ಜನಿಸಿದ ಸ್ಥಳ ಅಂತ ಕೇಳಿದರೆ ಬೆತ್ಲೆಹೇಮ್. ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮವಾಗಿದೆ? ನರೇಂದ್ರ ಎಂದು ನಾವು ಸ್ವಾಮಿ ವಿವೇಕಾನಂದರನ್ನು ಕರೆಯುತ್ತಿದ್ದರು. ಸ್ವಾಮಿ ವಿವೇಕಾನಂದರು ಜನನ ಹೊಂದಿದ್ದು ಯಾವಾಗ? ಜನವರಿ 12, 1863. ಜನವರಿ 12, 1863ರಂದು ಸ್ವಾಮಿ ವಿವೇಕಾನಂದರು ಜನಿಸಿದರು. ಇವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಮತ್ತು ರಾಮಕೃಷ್ಣ ಮಠವನ್ನು ಸಹ ಸ್ಥಾಪಿಸಿದರು. ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಯಾವಾಗ ಸ್ಥಾಪಿಸಿದರು ಅಂದರೆ 1897ರಲ್ಲಿ. ಇವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು. ಅದು ಬಹಳ ಫೇಮಸ್, ನಿಮಗೆ ಗೊತ್ತಿದೆ. ಎಷ್ಟನೇ ಇಸವಿಯಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು ಅಂದರೆ 1893ರಲ್ಲಿ. 1893ರಲ್ಲಿ ಭಾಷಣ, 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ. ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜಾದರೋ ಎಲ್ಲಿದೆ? ಹರಪ್ಪ ಮತ್ತು ಮೊಹೆಂಜಾದರೋ ಅಟ್ ಪ್ರೆಸೆಂಟ್ ಈಗ ಪಾಕಿಸ್ತಾನದಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು 1952ರಲ್ಲಿ. ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ. ಹಾಗಾದರೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ. ಹಾಗಾದರೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ. ಹಾಗಾದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ. ಸಮಯದ ಸಂಕ್ಷಿಪ್ತ ಇತಿಹಾಸ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಕೃತಿಯನ್ನು ಬರೆದವರು ಯಾರು? ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಈ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರು? ಯಾರು ಅಂದರೆ ಸ್ಟೀಫನ್ ಹಾಕಿಂಗ್. ಆಮ್ಲ ಮಳೆಗೆ ಕಾರಣ ಯಾವುದು? ವಾಹನ ಮಾಲಿನ್ಯ, ಪರಮಾಣು ಬಾಂಬ್, ಕೈಗಾರಿಕಾ ಮಾಲಿನ್ಯ, ಅಣು ಬಾಂಬ್. ಆಮ್ಲ ಮಳೆಗೆ ಕಾರಣ ಕೈಗಾರಿಕೆಯ ಮಾಲಿನ್ಯ. ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ಬೊಜ್ಜು ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಶ್ವಾಸಕೋಶ, ಹೊಟ್ಟೆ, ಹೃದಯ, ರಕ್ತ.
ಕೊಲೆಸ್ಟ್ರಾಲ್ ಕಂಡುಬರುವುದು ರಕ್ತದಲ್ಲಿ, ನಾಟ್ ಇನ್ ಹೊಟ್ಟೆಯಲ್ಲಿ ಅಲ್ಲ, ರಕ್ತದಲ್ಲಿ. ಕೊಲೆಸ್ಟ್ರಾಲ್ ಕಂಡುಬರುವುದು ರಕ್ತದಲ್ಲಿ. ಎಂಡೋಸ್ಕೋಪಿ ಸಂಬಂಧಿಸಿರುವುದು ಯಾವುದಕ್ಕೆ? ಎಂಡೋಸ್ಕೋಪಿ ಎಂಬುದು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದೆ. RDX ಎಂಬುದು ಏನು? RDX ಎಂಬುದು ಏನು? RDX ಎಂಬುದು ಸ್ಫೋಟಗೊಳ್ಳುವಂತಹ ಒಂದು ರಾಸಾಯನಿಕ ವಸ್ತುವಾಗಿದೆ. ಇಟ್ ಈಸ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ ಆ್ಯಂಡ್ ಆನ್ ಎಕ್ಸ್ಪ್ಲೋಸಿವ್. ಹಾಗಾದರೆ RDXನ ರಾಸಾಯನಿಕ ಸೂತ್ರ ಏನು? ಇಲ್ಲಿ ಬರಿತೀನಿ ನೋಡ್ರಿ. O2NnCH2 ಟ್ವೈಸ್, ಓಲ್ ಟ್ವೈಸ್. ಇದು RDXನ ರಾಸಾಯನಿಕ ಸೂತ್ರ. ಇದು ವೈಟ್ ಕಲರ್ ಇರುತ್ತೆ, ಸಾಲಿಡ್. ಇದು ಸಾಲಿಡ್ ಘನವಸ್ತು ಆಗಿರ್ತದೆ, ವೈಟ್ ಕಲರ್ ಇರ್ತದೆ. ಇದು ಯಾವುದೇ ಸ್ಮೆಲ್ ಇರಲ್ಲ, ಯಾವುದೇ ಟೇಸ್ಟ್ ಕೂಡ ಇರುವುದಿಲ್ಲ. RDX. ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅಂದರೆ ಥಿಯರಿ ಆಫ್ ರಿಲೇಟಿವಿಟಿಯನ್ನು ಪ್ರತಿಪಾದಿಸಿದವರು ಯಾರು? ನ್ಯೂಟನ್, ಬರ್ಟ್ರಂಡ್ ರಸಲ್, ಆಲ್ಬರ್ಟ್ ಐನ್ಸ್ಟೀನ್, ಮ್ಯಾಕ್ಸ್ವೆಲ್. ಥಿಯರಿ ಆಫ್ ರಿಲೇಟಿವಿಟಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಪ್ರತಿಪಾದಿಸಿದರು. ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲಿಗೆ ಮಹಿಳಾ ಪ್ರಧಾನಿಯಾದ ವ್ಯಕ್ತಿ ಯಾರು? ಯಾರು ಅಂದರೆ ಸಿರಿಮಾವೋ ಬಂಡಾರ ನಾಯಿಕೆ. ಸಿರಿಮಾವೋ ಬಂಡಾರ ನಾಯ್ಕೆ ಇವರು ಶ್ರೀಲಂಕಾದ ಪ್ರಧಾನಮಂತ್ರಿ ಆಗಿದ್ದರು. ಇವರು ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ. ಹಾಗಾದರೆ ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು. ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿಯ ಹೆಸರೇನು? ಸಸ್ಯಗಳಿಗೂ ಜೀವವಿದೆ ಎಂದು ತಿಳಿಸಿದವರು ಜಗದೀಶ್ ಚಂದ್ರ ಬೋಸ್ ಅವರು. ಹುತಾತ್ಮರ ದಿನವನ್ನು ಯಾರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ? ಹುತಾತ್ಮರ ದಿನವನ್ನು ಮಹಾತ್ಮ ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಜನಿಸಿದ್ದು ಯಾವಾಗ? ಮಹಾತ್ಮ ಗಾಂಧೀಜಿಯವರು ಜನಿಸಿದ್ದು ಅಕ್ಟೋಬರ್ 2, 1869 ಮಹಾತ್ಮ ಗಾಂಧೀಜಿಯವರು ಜನಿಸಿದರು. ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದ ದಿನ ಯಾವುದು ಅಂದರೆ ಜನವರಿ 30, 1948. ಈ ಜನವರಿ 30ನ್ನೇ ನಾವು ಪ್ರತಿ ವರ್ಷವೂ ಹುತಾತ್ಮರ ದಿನವನ್ನಾಗಿ ಆಚರಿಸುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದ ದಿನಾಂಕ ಜನವರಿ 30, 1948. ಈ ಜನವರಿ 30ನ್ನು ಹುತಾತ್ಮರ ದಿನಾಚರಣೆ ಎಂದು ಆಚರಿಸುತ್ತೇವೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಮಹಾತ್ಮರ ಗಾಂಧೀಜಿಯವರ ಸಮಾಧಿಯ ಸ್ಥಳ ಇರುವುದು ರಾಜ್ ಘಾಟ್ನಲ್ಲಿ. ರಾಜ್ ಘಾಟ್. ಹೀಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಹೀಮೋಗ್ಲೋಬಿನ್ನಲ್ಲಿ ಕಂಡುಬರುವ ಲೋಹದ ಅಂಶ ಯಾವುದು? ಕಬ್ಬಿಣ. ಇಲ್ಲಿ ಹೆಸರಿನಲ್ಲೇ ಹೇಳುವಂತೆ ಹೀಮೋ ಎಂದರೆ ಕಬ್ಬಿಣ ಎಂದರ್ಥ. ಹೀಮೋ ಎಂದರೆ ಕಬ್ಬಿಣ ಎಂದರ್ಥ. ಗ್ಲೋಬಿನ್ ಎಂದರೆ ಪ್ರೋಟೀನ್ ಎಂದರ್ಥ. ಗ್ಲೋಬಿನ್ ಎಂದರೆ ಪ್ರೋಟೀನ್ ಎಂದರ್ಥ. ಟೋಟಲ್ ಹೀಮೋ ಕಬ್ಬಿಣ, ಗ್ಲೋಬಿನ್ ಪ್ರೋಟೀನ್. 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಯಿತು? 1999ರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ಹಾಗಾದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಡಲಾಯಿತು? ಮೊಟ್ಟ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಕೊಡಲಾಯಿತು. ಎಷ್ಟನೇ ಇಸವಿಯಲ್ಲಿ? 1992ರಲ್ಲಿ
ಮೊಟ್ಟ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದೇ 1992ನೇ ಇಸವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋರು ಯಾರು ಅಂದರೆ ಕರ್ನಾಟಕ ಸರ್ಕಾರವು ಕೊಡುವ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿಯಾಗಿದೆ. ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಬೌದ್ಧರ ಅವಶೇಷಗಳು ಎಲ್ಲಿ ಕಂಡುಬರುತ್ತವೆ? ಬೌದ್ಧರ ಅವಶೇಷಗಳು ಸನ್ನತಿಯಲ್ಲಿ ಕಂಡುಬರುತ್ತವೆ. ಕೆಳಗಿನ ಜೋಡಣೆಗಳಲ್ಲಿ ಯಾವುದು ತಪ್ಪಾಗಿದೆ ಎಂದು ಗುರುತಿಸಿರಿ. ಸರಿಯಾದ ಉತ್ತರ ಅಂದರೆ ಶಿವರಾಮ್ ಕಾರಂತ್ ಯಯಾತಿ, ಇದು ತಪ್ಪಾಗಿದೆ. ಇನ್ನು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಎಂಬುವಂತಹ ಕೃತಿಯನ್ನು ಬರೆದಿದ್ದಾರೆ. ಇದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ಲಭಿಸಿದೆ. ಗಿರೀಶ್ ಕಾರ್ನಾಡ್ ಅವರು ತುಘಲಕ್ ಎಂಬುವಂತಹ ಕೃತಿಯನ್ನು ಬರೆದಿದ್ದಾರೆ. ದರಾ ಬೇಂದ್ರೆ ಅವರು 4 ತಂತಿ ಎಂಬುವಂತಹ ಕೃತಿಯನ್ನು ಬರೆದಿದ್ದಾರೆ. ಈ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ. ಇನ್ನು ಶಿವರಾಮ್ ಕಾರಂತ್ ಅವರು ಮೂಕಜ್ಜಿಯ ಕನಸುಗಳು ಎಂಬುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಪಂಚಾಕ್ಷರಿ ಗವಾಯಿ ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಪ್ರಸಿದ್ಧರಾಗಿದ್ದಾರೆ? ಪಂಚಾಕ್ಷರಿ ಗವಾಯಿಯವರು ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಪ್ರಸಿದ್ಧರಾಗಿದ್ದಾರೆ? ಸಂಗೀತಕ್ಕೆ ಸಂಬಂಧಿಸಿದ ವ್ಯಕ್ತಿ ಪಂಚಾಕ್ಷರಿ ಗವಾಯಿ. ಇವರು ಗದಗ ಜಿಲ್ಲೆಯವರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವುವು? ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸಂಬಂಧಿಸಿದ್ದಾವೆ. ಭಾರತ ಸಂವಿಧಾನದಲ್ಲಿ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ. ಇಲ್ಲಿ 4 ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಎಂಬುದನ್ನು ಗುರುತಿಸಿರಿ. ಆಪ್ಷನ್ ಡಿ, ಇದು ಮೂಲಭೂತ ಕರ್ತವ್ಯ ಅಲ್ಲ. ಇನ್ನು ಭಾರತದ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಹಾಗೂ ಎತ್ತಿ ಹಿಡಿಯುವುದು ಇದು ಒಂದು ಮೂಲಭೂತ ಕರ್ತವ್ಯವಾಗಿದೆ. ವೈಜ್ಞಾನಿಕ ಮನೋಭಾವ, ಮಾನವತಾವಾದ, ಅನ್ವೇಷಣೆ ಹಾಗೂ ಸುಧಾರಣಾ ಮನೋಭಾವವನ್ನು ಬೆಳೆಸುವುದು ಇದು ಕೂಡ ಮೂಲಭೂತ ಕರ್ತವ್ಯ. ವ್ಯಷ್ಟಿ ಹಾಗೂ ಸಮಷ್ಟಿಯ ಚಟುವಟಿಕೆಗಳಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲು ಪ್ರಯತ್ನಿಸುವುದು ಇದು ಒಂದು ಮೂಲಭೂತ ಕರ್ತವ್ಯವಾಗಿದೆ. ಸರ್ಕಾರದ ಸ್ವರೂಪವನ್ನು ಭಾರತ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ? ಸರ್ಕಾರದ ಸ್ವರೂಪವನ್ನು ಬ್ರಿಟನ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ? ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರವು ರಾಷ್ಟ್ರಪತಿಗಳಿಗೆ ಇದೆ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು? ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಟೋಟಲ್ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 245. ಭಾರತದ ಸಂವಿಧಾನದಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗೆ? ಅಂದರೆ ಭಾರತದ ಕಾರ್ಯನಿರ್ವಹಣಾ ಅಧಿಕಾರ ಯಾರ ಕೈಯಲ್ಲಿದೆ ಅಂದರೆ ಅದು ರಾಷ್ಟ್ರಪತಿಯವರ ಕೈಯಲ್ಲಿದೆ. ಅಂದರೆ ನಾಮ ಮಾತ್ರ ರಾಷ್ಟ್ರಪತಿಯವರು, ಆದರೆ ಇದನ್ನೆಲ್ಲ ನಡೆಸೋದು ಪ್ರಧಾನಮಂತ್ರಿಯವರು. DNA ಫಿಂಗರ್ ಪ್ರಿಂಟಿಂಗ್ನ ಉಪಯೋಗ ಈ ಕೆಳಗಿನವುಗಳಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತದೆ? DNA ಫಿಂಗರ್ ಪ್ರಿಂಟನ್ನು ಈ ಮೇಲಿನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಬಳಸುತ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದಕ್ಕೆ DNA ಫಿಂಗರ್ ಪ್ರಿಂಟನ್ನು ಬಳಸುತ್ತಾರೆ. ವ್ಯಕ್ತಿಯ ತಂದೆ ಅಥವಾ ತಾಯಿ ಯಾರು ಎನ್ನುವುದನ್ನು ನಿರ್ಧರಿಸಲು ಸಹ DNA ಫಿಂಗರ್ ಪ್ರಿಂಟನ್ನು ಬಳಸುತ್ತಾರೆ. ಮತ್ತು ಅಪರಾಧಗಳ ಶೋಧನೆಯಲ್ಲಿ ಈ DNA ಫಿಂಗರ್ ಪ್ರಿಂಟನ್ನು ಬಳಸುತ್ತಾರೆ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವುದು ಯಾವ ಶಕ್ತಿ? ಕೈ ಗಡಿಯಾರಕ್ಕೆ
ಕೀ ಕೊಡುವುದರಿಂದ ಸಂಗ್ರಹವಾಗುವ ಶಕ್ತಿ ಪ್ರಚ್ಛನ್ನ ಶಕ್ತಿ. ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಯಾವಾಗ? ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಆ ವಸ್ತು ನಿರ್ವಾತದಲ್ಲಿದ್ದಾಗ. ಪ್ಯಾರಾಸಿಟಮಲ್ ಒಂದು ಏನು? ಪ್ಯಾರಾಸಿಟಮಲ್ ಜ್ವರವನ್ನು ನಿವಾರಿಸುತ್ತದೆ. ಯಾವ ಕೃತಕ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಸಾರಜನಕವಿದೆ? ಅತಿ ಹೆಚ್ಚಿನ ಪ್ರಮಾಣದ ಸಸಾರಜನಕ ಕಂಡುಬರುವ ಗೊಬ್ಬರ ಯೂರಿಯಾ. ನೋಡಿ, ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಒಂದು ಸೈಡು ಯೋಗ, ನ್ಯಾಯ, ಸಾಂಖ್ಯ, ಉತ್ತರ ಮೀಮಾಂಸಾ ಅಥವಾ ವೇದಾಂತ, ವೈಶೇಷಿಕ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಅಂದರೆ ಅದು ಯೋಗ. ಯೋಗ ಪತಂಜಲಿ ಅವರಿಗೆ ಸಂಬಂಧಿಸಿದೆ. ನ್ಯಾಯ ಗೌತಮ ಅವರಿಗೆ ಸಂಬಂಧಿಸಿದೆ. ಸಾಂಖ್ಯ ಕಪಿಲ ಅವರಿಗೆ ಸಂಬಂಧಿಸಿದೆ. ಉತ್ತರ ಮೀಮಾಂಸಾ ಅಥವಾ ವೇದಾಂತ ಬಾದರಾಯಣ ಅಥವಾ ವ್ಯಾಸರಿಗೆ ಸಂಬಂಧಿಸಿದೆ. ವೈಶೇಷಿಕ ಕಂದಗೆ ಸಂಬಂಧಿಸಿದೆ. ಮತ್ತೆ ಹೊಂದಿಸಿ ಬರೆಯಿರಿ. ಈ ಕಡೆ ಒಂದು ಸೈಡಲ್ಲಿ ಹೋಳ್ಕರ್, ಸಿಂಧಿಯಾ, ಪೇಶ್ವೆ, ಗಾಯಕವಾಡ, ಬೋನ್ಸ್ಲೆ. ಹೋಳ್ಕರ್, ಸಿಂಧಿಯಾ, ಪೇಶ್ವೆ, ಗಾಯಕವಾಡ, ಬೋನ್ಸ್ಲೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಪದಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆದಾಗ ಹೋಳ್ಕರ್ ಇಂದೋರ್ಗೆ ಸಂಬಂಧಿಸಿದ್ದಾರೆ. ಸಿಂಧಿಯಾ ಗ್ವಾಲಿಯರ್ಗೆ ಸಂಬಂಧಿಸಿದೆ. ಪೇಶ್ವೆ ಪೂನಾಗೆ ಸಂಬಂಧಿಸಿದೆ. ಗಾಯಕವಾಡ ಬರೋಡಾಗೆ ಸಂಬಂಧಿಸಿದೆ. ಬೋನ್ಸ್ಲೆ ನಾಗಪುರಕ್ಕೆ ಸಂಬಂಧಿಸಿದೆ. ಬಾಂಬೆ ಅಥವಾ ಈಗಿನ ಮುಂಬೈ. ಈ ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟ ಸಂದರ್ಭ ಯಾವುದು? ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ಯಾಕೆ ವಹಿಸಿಕೊಟ್ರು ಅಂದರೆ, ಪೋರ್ಚುಗೀಸ್ ರಾಜಕುಮಾರಿಯಾದಂತಹ ಕ್ಯಾಥರಿನಾ ಆಫ್ ಬ್ರಿಗಾನ್ಜಾ ಹಾಗೂ ಚಾರ್ಲ್ಸ್ II ಇವರ ವಿವಾಹ ಆದ್ದರಿಂದ ಪೋರ್ಚುಗೀಸರು ಬಾಂಬೆಯನ್ನು ಬ್ರಿಟಿಷರಿಗೆ ಕೊಟ್ಟರು. ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನು ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ. ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನು ತೋರಿಸಿಕೊಟ್ಟರೆ ನಾನು ಸ್ವತಃ ಹಿಂದೂ ಧರ್ಮದ ವಿರುದ್ಧವೇ ಬಹಿರಂಗವಾಗಿ ದಂಗೆ ಏಳುತ್ತೇನೆ. ಈ ಮಾತನ್ನು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಕೂಡಲ ಸಂಗಮವು ಬಾಗಲಕೋಟೆಯಲ್ಲಿ ಕಂಡುಬರುತ್ತದೆ. ಈ ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮವಾಗಿದೆ. ಯಾವ್ಯಾವ ನದಿ? ಒಂದು ಕೃಷ್ಣ ನದಿ, ಎರಡು ಮಲಪ್ರಭಾ ನದಿ. ಈ ಎರಡು ನದಿಗಳ ಸಂಗಮವೇ ಕೂಡಲ ಸಂಗಮ. ಇದು ಬಾಗಲಕೋಟೆಯಲ್ಲಿ ಕಂಡುಬರುತ್ತದೆ. ಮೂರೂ ದುಂಡು ಮೇಜಿನ ಪರಿಷತ್ಗಳಲ್ಲಿ, ಮೂರೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್, MA ಜಿನ್ನಾ, MK ಗಾಂಧಿ, ಆನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂರೂ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು. ಅದೇ ಥರ ತೇಜ್ ಬಹದ್ದೂರ್ ಸಪ್ರು ಅವರು ಕೂಡ ಮೂರೂ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.